ನಾವು ಪಾದಯಾತ್ರೆ ಬಗ್ಗೆ ನಾವು ಯಾವುದೇ ಕಾಂಟ್ರವರ್ಸಿ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಟಿವಿಗಳಲ್ಲಿ ಒಟ್ಟಿಗೆ ಮಾಡ್ತಾರ, ಬೇರೆ ಬೇರೆ ಮಾಡ್ತಾರ ಅನ್ನುವಂಥ ಒಂದು ಸುದ್ದಿ ಬರ್ತಾ ಇದೆ. ಬಿಡದಿ ಭೂ ಸ್ವಾಧೀನ ಪ್ರತಿಭಟನೆಯ ವಿಚಾರದಲ್ಲಿ ಬಿಜೆಪಿ ಜೆಡಿಎಸ್ ನಡುವೆ ಹೆಚ್ಚು ಕಮ್ಮಿ ಒಗ್ಗಟ್ಟೇ ಇಲ್ಲ, ಅಥವಾ ಒಂದು ರೀತಿಯಲ್ಲಿ ಮೈತ್ರಿಯೂ ಇಲ್ಲ, ಒಂದು ರೀತಿಯಲ್ಲಿ ಜಂಟಿ ಹೋರಾಟದ ಮಾತುಕತೆನೂ ಇಲ್ಲ. ಇವತ್ತು ನೋಡಿ, ಜೆಡಿಎಸ್ ಸ್ವತಂತ್ರವಾಗಿ ಒಂದು ಪಾದಯಾತ್ರೆಯಿಂದ ಅಂದರೆ ಜುಲೈ 30, 31 ಮತ್ತು ಆಗಸ್ಟ್ 1ನೇ ತಾರೀಕು 3 ದಿನಗಳ ಪಾದಯಾತ್ರೆಯನ್ನು ಜೆಡಿಎಸ್ ಅನೌನ್ಸ್ ಮಾಡಿದೆ. ನಿನ್ನೆ ಬಿಜೆಪಿ ಒಂಟಿಯಾಗಿ ಫ್ರೀಡಂ ಪಾರ್ಕಲ್ಲಿ ಪ್ರತಿಭಟನೆ ನಡೆಸಿದ ಬೆನ್ನಲ್ಲೇ ಇವತ್ತು ಜೆಡಿಎಸ್ನಿಂದ ಈ ಸ್ಟೇಟ್ಮೆಂಟ್ ಬಂದಿದೆ. ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಮತ್ತು ಕೋರ್ ಕಮಿಟಿಯ ಅಧ್ಯಕ್ಷರು ಈ ಒಂದು ಪಾದಯಾತ್ರೆಯನ್ನು ಅನೌನ್ಸ್ ಮಾಡಿದ್ದು, ದೇವೇಗೌಡರು ಕೂಡ ಈ ಪಾದಯಾತ್ರೆಯಲ್ಲಿ ಅವಾಗವಾಗ ಅವರು ಪಾಲ್ಗೊಂಡು ಸ್ಫೂರ್ತಿಯನ್ನು ತುಂಬುತ್ತಿದ್ದಾರೆ ಅನ್ನೋ ಮಾಹಿತಿಯನ್ನು ಅವರು ಪತ್ರಿಕಾ ಹೇಳಿಕೆಯಲ್ಲಿ ಕೂಡ ಕೊಟ್ಟಿದ್ದಾರೆ. ಯಾಕೆ ಹೀಗೆ ಎರಡೂ ಪಕ್ಷಗಳು ಮೈತ್ರಿ ಮಾಡಿಕೊಂಡ್ರೂ ಕೂಡ ಮೈತ್ರಿ ಧರ್ಮ ಇಲ್ಲದೆ ಪ್ರತ್ಯೇಕ ಹೋರಾಟ ನಡೆಸ್ತಾ ಇವೆ? ಎರಡೂ ಪಕ್ಷಗಳ ನಾಯಕರ ನಡುವೆ ಈ ವಿಚಾರದಲ್ಲಿ ಸಹಮತ ಯಾಕಿಲ್ಲ? ಮತ್ತು ಇವರ ಸಹಮತ ಇಲ್ಲದಲೇ ಇರುವ ಕಾರಣಕ್ಕೆ ಎಲ್ಲೋ ಒಂದು ಕಡೆ ರೈತರ ಒಂದು ನಿಜವಾದಂತಹ ಹಿತಕ್ಕೆ ಏನಾದರೂ ಇವರ ರಾಜಕೀಯ ಭಿನ್ನಾಭಿಪ್ರಾಯದಿಂದ ಅದಕ್ಕೇನಾದರೂ ಧಕ್ಕೆ ಬರ್ತಿದೆಯಾ? ಈ ಪ್ರಶ್ನೆ ಎದುರಾಗಿದೆ. ಇವತ್ತು ಜೆಡಿಎಸ್ ಇದನ್ನು ಅನೌನ್ಸ್ ಮಾಡಿದ ಬಳಿಕ ಬಿಜೆಪಿ ಇದಕ್ಕೆ ತಿಪ್ಪೆ ಸಾರಿಸೋದಕ್ಕೆ ಪ್ರಯತ್ನ ಪಡ್ತು. ಬಿಜೆಪಿ ನಾಯಕ ರವಿಕುಮಾರ್ ಇಲ್ಲ, ನಾವು ಒಗ್ಗಟ್ಟಾಗಿದ್ದೀವಿ, ಒಟ್ಟಿಗೆ ಪಾದಯಾತ್ರೆ ಮಾಡ್ತೀವಿ, ಜಂಟಿ ಪಾದಯಾತ್ರೆ ಮಾಡ್ತೀವಿ ಅಂಥೇಳಿ ನಂತರ ಸುದ್ದಿಗೋಷ್ಠಿ ಕರೆದು ಅದನ್ನು ಸಮರ್ಥನೆ ಮಾಡಿ ವಿವಾದ ಆಗದಲೇ ಇರುವ ರೀತಿಯಲ್ಲಿ ತಣ್ಣಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಬನ್ನಿ ಅವರ ಪ್ರತಿಕ್ರಿಯೆ ನೋಡೋಣ. ನಮ್ಮ CT ರವಿ ಅವರು, ನಾನು, ನಮ್ಮ ಇನ್ನಿತರು ಎಲ್ಲರೂ ನಾವಲ್ಲಿ ಸೇರಿದಾಗ ಚರ್ಚೆ ಮಾಡಿಬಿಟ್ಟು ಪಾದಯಾತ್ರೆಯನ್ನು ಅನೌನ್ಸ್ಮೆಂಟ್ ಮಾಡಿದ್ದೇವೆ. ಅದರ ದಿನಾಂಕವನ್ನು ಇವತ್ತು JDS ಅನೌನ್ಸ್ಮೆಂಟ್ ಮಾಡಿದೆ. 30, 31 ಮತ್ತು ಆಗಸ್ಟ್ 1 ಅನೌನ್ಸ್ಮೆಂಟ್ ಮಾಡಿದೆ. ಈ ವಿಷಯದ ಬಗ್ಗೆ ಇವತ್ತು ಟಿವಿಗಳಲ್ಲಿ ಒಟ್ಟಿಗೆ ಮಾಡ್ತಾರ, ಬೇರೆ ಬೇರೆ ಮಾಡ್ತಾರ ಅನ್ನುವಂಥ ಒಂದು ಸುದ್ದಿ ಬರ್ತಾ ಇದೆ. ನಾವು NDA, ಈ ಹಿನ್ನೆಲೆಯಲ್ಲಿ ನಮ್ಮ ಎರಡೂ ಪಾರ್ಟಿಗಳ ಬೇಡಿಕೆಯು ಕೂಡ ಒಂದೇ ಆಗಿದೆ. ಅದೇನು ಅಂತ ಹೇಳಿದ್ರೆ, ಈ ಒಂದು ಟೌನ್ಶಿಪ್ ಯೋಜನೆಯನ್ನು ವಾಪಸ್ ಪಡಿಬೇಕು ಅಂತ. ಆದ್ದರಿಂದ ಈ ದಿನಾಂಕದ ಬಗ್ಗೆ ನಮ್ಮ JDS ಅನೌನ್ಸ್ಮೆಂಟ್ ಮಾಡಿದೆ. ಈ ವಿಷಯದ ಬಗ್ಗೆ ನಮ್ದು ಯಾವುದೇ ತಕರಾರಿಲ್ಲ. ಆದರೆ ಈ ವಿಷಯದ ಬಗ್ಗೆ ನಮ್ಮ ಪ್ರತಿಪಕ್ಷ ನಾಯಕರು, ಅಧ್ಯಕ್ಷರು ಒಂದ್ಸರಿ ಮಾತಾಡಿ, ನಾವು ಪಾದಯಾತ್ರೆ ಬಗ್ಗೆ ನಾವು ಯಾವುದೇ ಕಾಂಟ್ರವರ್ಸಿ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ದು ಒಂದೇ ನಿರ್ಧಾರವನ್ನು ನಾವು ಪ್ರಕಟಿಸ್ತೇವೆ. ಇದು ಒಂದನೇದು.